6 ವರ್ಷದ ಹೆಣ್ಮಗಳ ಕೊಲೆ ಕೇಸ್ಗೆ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಿದೆ. ಆಂಟಿಯ ಪ್ರಿಯಕರ ಲಾಕ್ ಆದ್ರೂ ಕಿಲಾಡಿ ಆಂಟಿ ಮಾತ್ರ ಸಿಗ್ತಿಲ್ಲ. ಹೀಗಾಗಿ ಇಡೀ ಪ್ರಕರಣದಲ್ಲಿ ಹತ್ತಾರು ಅನುಮಾನ ಹುಟ್ಕೊಂಡಿದೆ. ಪೊಲೀಸರ ಮೇಲೆಯೇ ಅನುಮಾನದ ಕಣ್ಣು ಬೀಳುವಂತೆ ಮಾಡಿದೆ. ಕರ್ಮ ಅನ್ನೋದೇ ಹಾಗೆ. ಪಾಪದ ಕೊಡ ತುಂಬೋವರೆಗೂ ಮಾತ್ರ ಎಲ್ಲವೂ ತಣ್ಣಗಿರುತ್ತೆ. ಒಮ್ಮೆ ಟೈಮ್ ಕೆಟ್ರೆ ಮುಗಿದೇ ಹೋಯ್ತು. ತಲೆ ಕಾಯೋ ಭಗವಂತ ಕೂಡ ತಲೆಗಳನ್ನು ಉರುಳಿಸೋದಕ್ಕೆ ನಿಲ್ತಾನೆ. ಪಾಪಾತ್ಮರ ಪಾಲಿಗೆ ಪ್ರಾಯಶ್ಚಿತವೇ ಇಲ್ಲದಂತಾಗುತ್ತೆ. ಈ ಹೆಣ್ಮಗಳ ಪಾಲಿಗೂ ಈಗ ಪಾಪದ ಕೊಡ ತುಂಬಿ ತುಳುಕ್ತಿದೆ. 19 ವರ್ಷದ ಸಂಸಾರವನ್ನ ಕೈಬಿಟ್ಟಿದ್ಲು. ಗಂಡ ಮಗಳನ್ನ ಬಿಟ್ಟು ಕಂಡೋರ ತೆಕ್ಕೆಗೆ ಬಿದ್ದಿದ್ಲು. ಹೈಫೈ ಜೀವನದ ಹುಚ್ಚು ಹಿಡಿಸ್ಕೊಂಡವಳು ಬಂಗಾರದಂತ ಸಂಸಾರವನ್ನೇ ಸರ್ವನಾಶ ಮಾಡಿದ್ಲು. ಕೊನೆಗೆ ಪ್ರಿಯಕರನ ಮೋಹಕ್ಕೆ ಬಿದ್ದು ಮಗಳ ಕಥೆಯನ್ನೇ ಮುಗಿಸ್ಬಿಟ್ಟಿದ್ಲು. ಇನ್ನೇನು ಕೇಸ್ ಕ್ಲೋಸ್ ಆಯ್ತು. ಪೊಲೀಸರು ಕೂಡ ತಣ್ಣಗಾದ್ರು ಅನ್ನೋ ಖುಷಿಯಲ್ಲಿದ್ಲು. ಆದ್ರೆ ಧರ್ಮ ಬಿಟ್ರು ಕರ್ಮ ಬಿಡಲ್ಲ ಅನ್ನೋ ಹಾಗೆ ಈಕೆ ಪಾಲಿಗೆ ಕರ್ಮವೇ ಹೆಗಲೇರಿ ಕೂತಿದೆ. ಆಂಟಿಯ ಐನಾತಿ ಆಟ ಬಯಲಾಗ್ತಿದ್ದಂತೆ ಪೊಲೀಸರ ಮೇಲೂ ಅನುಮಾನ ಕಾಡುವುದಕ್ಕೆ ಶುರುವಾಗಿದೆ. ಯಾಕಂದ್ರೆ ಹೆಣ್ಮಗಳ ಸಾವಿನ ಬಗ್ಗೆ ದೂರು ಕೊಟ್ಟರೂ ಪೊಲೀಸರು ಮಾತ್ರ ತಲೆ ಕೆಡಿಸ್ಕೊಂಡಿರಲಿಲ್ಲ. ಇದೀಗ ಒಂದೊಂದೇ ಪುರಾಣಗಳು ತೆರೆದುಕೊಳ್ಳುವುದಕ್ಕೆ ಶುರುವಾಗಿದೆ. ಪೊಲೀಸರ ಮೇಲೂ ಅನುಮಾನದ ಕಣ್ಣು ಮೂಡುವಂತೆ ಮಾಡಿದೆ. ಮೋಹದ ಬಲೆ, ಕರುಳ ಕುಡಿಯ ಕೊಲೆ. ವೆನ್ನೆಲಾ ಕೊಲೆ ಕೇಸ್ಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್. ಪಾಪದ ಕೊಡ ತುಂಬಿದಾಗ ಎಂಥವರಾದ್ರೂ ತಗಲಾಕೊಳ್ತಾರೆ ಅಂತಾರಲ್ಲ, ಇದಕ್ಕೆ ನೋಡಿ. ಈತ ಸಾವಿರಾರು ಕೋಟಿ ಒಡೆಯ, ಈಕೆ ಚಿನ್ನಾಟದ ಚೆಲುವೆ. ಇಬ್ಬರದ್ದೂ ಹೇಳ್ಕೊಳ್ಳೋದಕ್ಕೆ ಆಗದ ಸಂಬಂಧ. ಕಾಲೇಜಿನಲ್ಲಿ ಲವರ್ಸ್ ಆಗಿದ್ದವರು 19 ವರ್ಷದ ನಂತರ ಬೆಸೆದುಕೊಂಡಿದ್ರು. ಹಳೆ ಹುಡುಗನ ಸಾಂಗತ್ಯ ಸಿಕ್ತಿದ್ದಂತೆ ಮನೆ ಮಠವನ್ನೇ ಮರೆತು ನಿಂತವಳು ಹೈಫೈ ಜೀವನದ ದಾಸಿಯಾಗಿದ್ಲು. ಇದೇ ಈಗ ಕರುಳ ಕುಡಿ ಪಾಲಿಗೆ ಯಮಪಾಶವಾಗಿ ಸುತ್ತಕೊಂಡಿದೆ. ವಕೀಲೆ ಪ್ರಿಯಾಂಕಾ ಉದ್ಯಮಿ ಮೋಹನ್ಗೆ ಅಕ್ರಮ ಸಂಬಂಧ ಬೆಸೆದುಕೊಂಡಿತ್ತು. ಆದರೆ ಇವರಿಬ್ಬರ ಸಂಬಂಧಕ್ಕೆ 6 ವರ್ಷದ ಮಗು ವೆನ್ನೆಲಾ ಅಡ್ಡಿಯಾಗಿತ್ತು. ಮಾರ್ಚ್ 21ನೇ ತಾರೀಕು ಪ್ರಿಯಾ ಹಾಗೂ ಮೋಹನ್ ಮದುರೈಗೆ ಟ್ರಿಪ್ ಹೋಗಿದ್ರು. 3 ದಿನ ಮಜಾ ಮಾಡಿಕೊಂಡು ಬರ್ತಿದ್ದಂತೆ ಮಾರ್ಚ್ 24ನೇ ತಾರೀಕು ಇದೇ ಮೋಹನ್ ಕಾರಿನಲ್ಲೇ ಮಗುವನ್ನ ಕೊಲೆ ಮಾಡಿದ್ದ. ಹೊಟ್ಟೆಗೆ ಒದ್ದು ಬಾಯಿ ಮುಚ್ಚಿ ಉಸಿರುಗಟ್ಟಿಸಿ ಕೊಂದಿದ್ದ. ನಂತರ ಕೊಲೆ ಕೇಸ್ ಮುಚ್ಚಿಡೋದಕ್ಕೆ ಕಾರಿನಲ್ಲೇ ಕೂತು ಇಬ್ಬರೂ ಪ್ಲಾನ್ ಮಾಡಿದ್ರು. ಕೊನೆಗೆ ತಮ್ಮ ವಿಲ್ಲಾಗೆ ಮಗುವಿನ ಮೃತದೇಹ ತಗೊಂಡು ಹೋಗಿ ಇಡೀ ರಾತ್ರಿ ಅಲ್ಲೇ ಇದ್ರು. ಬಳಿಕ ಮಾರ್ಚ್ 25ರಂದು ಶವವನ್ನ ಆಸ್ಪತ್ರೆಗೆ ತಗೊಂಡು ಹೋಗಿ ಅಡ್ಮಿಟ್ ಮಾಡೋ ನಾಟಕ ಮಾಡಿದ್ರು. ವೈದ್ಯರು ಕೇಳುತ್ತಿದ್ದಂತೆ ಬಿರಿಯಾನಿ ಐಸ್ ಕ್ರೀಮ್ ತಿಂದು ಮಗು ಸಾವನ್ನಪ್ಪಿದೆ ಅಂತ ಕಥೆ ಕಟ್ಟಿದ್ರು. ಕುಟುಂಬಸ್ಥರ ಬಳಿಯೂ ಇದನ್ನೇ ಹೇಳಿ ಮಾರ್ಚ್ 25ರಂದು ಹೊಸಕೋಟೆಯ ರುದ್ರಭೂಮಿಯಲ್ಲಿ ಅಂತ್ಯಕ್ರಿಯೆ ಮಾಡಿ ಮುಗಿಸಿದ್ರು. ಬಂದ್ಬಿಟ್ಟು ಪ್ರವೀಣ, ದಿಸ್ ಇಸ್ ನಾಟ್ ಆಕ್ಸಿಡೆಂಟಲ್ ಡೆತ್, ದಿಸ್ ಇಸ್ ನಾಟ್ ಅನ್ಯಾಚುರಲ್ ಡೆತ್, ಇಲ್ಲಿ ಮೋಸದ ಸಾವು ನಡೆದಿದೆ, ಇಲ್ಲಿ ದಿಸ್ ಇಸ್ ಅ ಮರ್ಡರ್, ದಿಸ್ ಇಸ್ ಹಾಮಿಸೈಡ್ ಅಂತ ನಮ್ಮ ಅಕ್ಕ ಫಸ್ಟ್ ನನಗೆ ಕನ್ಫರ್ಮ್ ಮಾಡಿದ್ದು ಸರ್. ಅವ್ರು ಹೇಳಿದ ಮೇಲೆ ನನಗೆ ಗೊತ್ತಾಗಿದ್ದು ನನ್ನ ಮಗಳಿಗೆ ಇಷ್ಟೆಲ್ಲ ಕಷ್ಟ ಕೊಟ್ಬಿಟ್ಟು ಸಾಯಿಸಿದಾರೆ ನನಗೆ ಅವಾಗ್ಲೇ ಗೊತ್ತಾಗಿತ್ತು ಸರ್. ಮಗಳನ್ನ ಕೊಂದು ಮಣ್ಣು ಮಾಡಿದವರು ಹೇಗೋ ಬಚಾವಾದ್ವಿ ಅನ್ನೋ ಖುಷಿಯಲ್ಲಿದ್ರು. ಆದ್ರೆ ಮಾಡಿದ ಪಾಪ ಬಿಡ್ಬೇಕಲ್ಲ. ಪ್ರಿಯಾಂಕಾಳ ಸಹೋದರನೇ ತಂಗಿ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದ್ದ. ಮಾರ್ಚ್ 25ರಂದು ವೆನ್ನೆಲಾ ಶವ ನೋಡಿದ್ದ ಪ್ರಿಯಾಂಕಾ ಅಣ್ಣ ರಾಘವೇಂದ್ರನಿಗೆ ಅನುಮಾನ ಶುರುವಾಗಿತ್ತು. ಯಾಕಂದ್ರೆ ವೆನ್ನೆಲಾ ಮೂಗಿನಲ್ಲಿ ರಕ್ತ ಬಂದಿದ್ದನ್ನ ರಾಘವೇಂದ್ರ ಗಮನಿಸಿದ್ದ. ಈ ವಿಷಯವನ್ನ ವೆನ್ನೆಲಾ ತಂದೆ ಪ್ರವೀಣ್ಗೆ ತಿಳಿಸಿ ಕಾಡುಗೋಡಿ ಸ್ಟೇಷನ್ನಲ್ಲಿ ತಂಗಿ ವಿರುದ್ಧ ದೂರು ನೀಡಿದ್ದ. ಆದ್ರೆ ಮಾರ್ಚ್ 25ರಂದು UDR ಮಾಡಿದ್ದ ಪೊಲೀಸರು ಅಲ್ಲಿಗೆ ಸೈಲೆಂಟ್ ಆಗಿ ಹೋಗಿದ್ರು. ಆದ್ರೆ ಮಗುವಿನ ತಂದೆ ಪ್ರವೀಣ್ಗೆ ಪೋಸ್ಟ್ ಮಾರ್ಟಮ್ ವರದಿ ಬಗ್ಗೆ ಅನುಮಾನ ಕಾಡ್ತಿತ್ತು. ಹೀಗಾಗಿ ತನ್ನ ಅಕ್ಕ ಡಾಕ್ಟರ್ ಪೂರ್ಣಿಮಾಗೆ ವರದಿ ಕಳಿಸಿದ್ರು. ಆಗಲೇ ಕೊಲೆ ಅನುಮಾನ ದಟ್ಟವಾಗಿದ್ದು. ಹೀಗಾಗಿ ಇಂಗ್ಲೆಂಡ್ನಿಂದ ಬಂದಿದ್ದ ಡಾಕ್ಟರ್ ಪೂರ್ಣಿಮಾ ಮೇ 8ರಂದು ವೈಟ್ಫೀಲ್ಡ್ ACPಗೆ ದೂರು ನೀಡಿದ್ರು. ಆದ್ರೆ ಪೊಲೀಸರು FIR ಮಾಡಿಕೊಂಡಿದ್ದದ್ದು ಮಾತ್ರ ಜೂನ್ 4ನೇ ತಾರೀಕು. ಯಾವಾಗ FIR ಬಿತ್ತೋ 2 ದಿನಕ್ಕೆ ಪ್ರಿಯಕರ ಮೋಹನ್ ಅರೆಸ್ಟ್ ಆಗಿದ್ದ. ಪ್ರಿಯಾಂಕಾ ಮಾತ್ರ ಎಸ್ಕೇಪ್ ಆಗಿದ್ದಾಳೆ. ಬಾಲಕಿಯ ಕೊಲೆ ಕೇಸ್ನಲ್ಲಿ ದೊಡ್ಡದಾಗಿ ಅನುಮಾನ ಮೂಡಿಸ್ತಿರೋದೇ ಪೊಲೀಸರ ಮೇಲೆ. ಈ ಪ್ರಕರಣದಲ್ಲಿ ದೊಡ್ಡವರ ಒತ್ತಡ ಇತ್ತ, ಹಾದಿ ತಪ್ಪಿಸೋ ಕೆಲಸ ನಡೆದಿತ್ತಾ ಅನ್ನೋ ಅನುಮಾನ ಸುಳಿದಾಡುವುದಕ್ಕೆ ಶುರುವಾಗಿದೆ. ಕೊಲೆ ಆಗಿದ್ದು ಮಾರ್ಚ್ 24ಕ್ಕೆ, ಆದ್ರೆ FIR ಆಗಿದ್ದು ಜೂನ್ 4ಕ್ಕೆ. FIR ಹಾಕಲು ಪೊಲೀಸರು ತಡ ಮಾಡಿದ್ಯಾಕೆ? FIR ಹಾಕದೆ ಬರೋಬ್ಬರಿ 2 ತಿಂಗಳು ಕಳ್ಳಾಟವಾಡಿದ್ಯಾಕೆ? ಪ್ರಕರಣದ ಆರಂಭದಲ್ಲೇ ತನಿಖೆಯ ದಿಕ್ಕು ತಪ್ಪಿಸಿದ್ರ? ಪ್ರಿಯಾಂಕಾ ಎಸ್ಕೇಪ್ಗೆ ಪೊಲೀಸರು ನೆರವು ನೀಡಿದ್ರ? ಸಾಕ್ಷ್ಯನಾಶಕ್ಕೆ ಪೊಲೀಸರೇ ಅವಕಾಶ ಕೊಟ್ರ ಅನ್ನೋ ಪ್ರಶ್ನೆ ಎದ್ದಿದೆ.
ಇಷ್ಟೇ ಅಲ್ಲ, ಪ್ರಿಯಾಂಕಾ ಹಾಗೂ ಮೋಹನ್ ಲಿವಿನ್ನಲ್ಲಿದ್ರು ಅನ್ನೋದು ಗೊತ್ತಿತ್ತು. ಆದರೂ ಇವರಿಬ್ಬರ ಮೇಲೆ ಅನುಮಾನ ಬರಲಿಲ್ವಾ? ಇದೀಗ ಪ್ರಿಯಾಂಕಾ ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಹಾಕಿದ್ರೂ ಪೊಲೀಸರು ಸೈಲೆಂಟ್ ಆಗಿರೋದು ಯಾಕೆ? ನಿರೀಕ್ಷಣಾ ಜಾಮೀನಿಗೆ ಪೊಲೀಸರು ಆಕ್ಷೇಪಣೆ ಸಲ್ಲಿಸಿಲ್ಲ ಯಾಕೆ ಅನ್ನೋ ಪ್ರಶ್ನೆ ಮೂಡ್ತಿದೆ. ಹಾಗೆಯೇ ಈ ಡಿಜಿಟಲ್ ಯುಗದಲ್ಲೂ ಲೊಕೇಶನ್ ಟ್ರೇಸ್ ಮಾಡಿ ಪ್ರಿಯಾಂಕಳನ್ನ ಅರೆಸ್ಟ್ ಮಾಡೋದು ಅಷ್ಟು ಕಷ್ಟ ಆಗಿದೆಯಾ ಅನ್ನೋ ಅನುಮಾನ ಮೂಡಿಸ್ತಿದೆ. ಆದ್ರೆ ಇದ್ಯಾವುದಕ್ಕೂ ಮಾತ್ರ ಉತ್ತರ ಸಿಗ್ತಿಲ್ಲ. ಒಂದು ಚಾರ್ಜ್ ಶೀಟ್ನಲ್ಲಿ ಆಗ್ತಾ ಇರುವಂಥ ವಿಳಂಬಗಳಿರ್ಬೋದು ಅಥವಾ ಕನ್ವಿಕ್ಷನ್ ರೇಟ್ ಬಗ್ಗೆ ಇರ್ಬೋದು, ಅದನ್ನು ನಾನು ನಾಡಿದ್ದು ಮೀಟಿಂಗ್ ಕರೆದಿದ್ದೀನಿ. ಇಲ್ಲ, ಒಂದು ನಿಮಿಷ. ಇಟ್ ಈಸ್ ನಾಟ್ ಓನ್ಲಿ ವಿತ್ ರೆಸ್ಪೆಕ್ಟ್ ಟು ಇದು ಕೇಸ್ ಅಂತಲ್ಲ. ನನಗೂ ಸಾಕಷ್ಟು ಜನ ಸಾರ್ವಜನಿಕರು ಇವತ್ತು ಬೆಳಿಗ್ಗೆ ಬಂದಾಗಿ ಸರ್ ಕೇಸ್ ಆಗಿದೆ, ಇನ್ನು ಚಾರ್ಜ್ ಶೀಟ್ ಆಗ್ತಾ ಇಲ್ಲ ಅಂತ ಸಾಕಷ್ಟು ಜನ ಹೇಳಿದ್ರು. ಅಂಥದ್ದು ಎಲ್ಲೆಲ್ಲಿ ಯಾವ್ಯಾವ ಸ್ಟೇಷನ್ನಲ್ಲಿ ಇದೆ ನೋಡ್ತೀವಿ. ಇದು ಬಂದು ಸ್ಟೇಷನ್ಗೆ ಸೀಮಿತ ಇಲ್ಲ. ಇದು ವಿ ವಿಲ್ ಟೇಕ್ ಆ್ಯಕ್ಷನ್. ಯಾರು ಚಾರ್ಜ್ ಶೀಟ್ನಲ್ಲಿ ವಿಳಂಬ ಮಾಡ್ತಾ ಇದ್ದಾರೆ, ಉದ್ದೇಶಪೂರ್ವಕವಾಗಿ ಅವರು ವಿಳಂಬ ಮಾಡ್ತಾ ಇದ್ದಾರೆ ಸಬ್ಮಿಟ್ ಮಾಡಲಿಕ್ಕೆ, ಅಥವಾ ಪ್ರಾಸಿಕ್ಯೂಷನ್ನಲ್ಲಿ ಏನು ತಾರತಮ್ಯಗಳಾಗ್ತಾ ಇವೆ ಅದೆಲ್ಲನೂ ಸರಿಪಡಿಸೋ ಜವಾಬ್ದಾರಿ ನಮ್ಮದಾಗಿದೆ. ಮುಂಬರುವ ದಿನಗಳಲ್ಲಿ ಅದೆಲ್ಲನೂ ಸರಿಪಡಿಸ್ತೀನಿ. ಜಸ್ಟಿಸ್ ಫಾರ್ ವೆನ್ನೆಲಾ ನ್ಯೂಸ್ 18 ಅಭಿಯಾನ. ಎಂಜಿಲ್ನ ಆಸೆಗೆ ನಿಯತ್ತಿಲ್ಲದೆ ಪೊಲೀಸರು 6 ವರ್ಷದ ಮಗುವಿನ ಸಾವಿನ ಸುತ್ತ ಇಷ್ಟೆಲ್ಲ ಅನುಮಾನ ಹುಟ್ಕೊಂಡಿರೋದ್ರಿಂದ ನ್ಯೂಸ್ 18 ಅಭಿಯಾನ ಶುರು ಮಾಡಿದೆ. ಜಸ್ಟಿಸ್ ಫಾರ್ ವೆನ್ನೆಲಾ ಅಂತ ನಿರಂತರ ಸುದ್ದಿ ಮಾಡುತ್ತಿದೆ. ಏನೂ ಅರಿಯದ ಹೆಣ್ಣುಮಗಳ ಸಾವಿಗೆ ನ್ಯಾಯ ಸಿಗಬೇಕು ಅನ್ನೋ ನಿಟ್ಟಿನಲ್ಲಿ ವರದಿ ಪ್ರಸಾರ ಮಾಡಲಾಗ್ತಿದೆ. ಒಟ್ನಲ್ಲಿ ಒಂದು ಸಾವಿನ ಸುತ್ತ 10 ಅನುಮಾನಗಳು ಹುಟ್ಕೊಂಡಿದ್ದು, ಇನ್ನಾದ್ರೂ ಪೊಲೀಸರು ಅಲರ್ಟ್ ಆಗ್ತಾರಾ ಕಾದು ನೋಡಬೇಕು. ಮಾದೇಶ್, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಬೆಂಗಳೂರು.